ಅಲ್ಲ ಕಾಣಿ ಶಾರದೆ, ಆಗಿಂದ ಕೇಳ್ತಿದ್ದೀನಿ ಒಂದು ಲೋಟ ಟೀ ಮಾಡ್ಕೊಂಬಾರಿ, ಟೀ ಮಾಡ್ಕೊಂಬಾರಿ ಅಂತ. ನನ್ನ ಮಾತೆ ಕೇಳಲ್ಲ ಕಣೆ. ಇತ್ತೀಚೆಗೆ ನನ್ನ ಮಾತೆ ಕೇಳ್ದಂಗಾಗಿಯ. ನನಗೆ ವಯಸ್ಸಾತೋ, ನೀನಿನ್ನ ಹುಡುಗಿ ಹುಡುಗಿ ಇದ್ದಂಗೈತಿಯಲ್ಲೇ. ತಾ ಸುಮ್ಮನಿರಬಾರ್ದೆ. ಅಯ್ಯ, ನಾನೇನು ವಯಸ್ಸಿನ ಹುಡುಗಿ ಅಂದ್ಕೊಂಡಿದ್ದೀಯ? ಎಷ್ಟು ಸರಿ ಟೀ ಮಾಡಾನಪ್ಪ ನಾನು ನಿನಗೆ. ನಿನಗೇನು ಗೊತ್ತಾಗಲ್ಲ. ಡಾಕ್ಟ್ರ್ ಹೇಳಿಲ್ಲ ನಿನಗೆ, ನಿನ್ನ ಮುಷ್ಲಿಕ್ ಚಿವಿಬೇಕಾ? ನಿನಗೆ ಎಷ್ಟು ಹೇಳಿರ ಅಷ್ಟೇ ನೀನು ಬಂಡವಾಳ ಬದುಕ್ತಿ ನೀನು. ನಾನು ಆಗಲೇ ಎಷ್ಟು ಸರಿ ಮಾಡಿಕೊಟ್ಟಿನಿ ಟೀನ. ಡಾಕ್ಟ್ರ್ ಹೇಳಿದ್ದಾರೆ ಮೈ ತುಂಬ ನಾಡಿಸಿ ಐತಂತೆ, ಕುಡಿಬಾರ್ದಂತ. ಆದ್ರೆ ನೀನು ಕುಡಿತೀಯಲ್ಲಪ್ಪ. ಸುಮ್ಮನೆ ಇರು, ಇದೊಂದು ಚಟ ನಿನಗೆ. ಏನು ಗಂಡಸ ಏನು ಈ ನಾಡಿ ವಯಸ್ಸು ಕಳೆದ್ರು ನಿನ್ನ ಹತ್ರ ನನಗೆ ಉರಿಯ ತಪ್ಪಿಲ್ಲ ನೋಡು. ಅಲ್ಲ ಕಣೆ ಶಾರದಿ, ನಾನು ಒಂದು ಕೇಳಿದ್ರೆ 100 ಮಾತಾಡ್ತೀಯಲ್ಲಿ. ನಿನ್ನಂತ ಹೆಂಗ್ ಸೊನ್ನ ನಾನು ಯಾಕಾನ ಮದುವೆ ಆದಂತ ಈಗ ಅನಿಸ್ತೈತೆ ನೋಡಿ. ಆವಾಗಿನ ಕಾಲದಾಗೆ ನನಗೆ ಎಂತೆಂಥವ್ರು ಹೆಣ್ಣು ಕೊಡಕ್ಕೆ ಬಂದಿದ್ರು ಗೊತ್ತೇನೆ. ಏನು ಮಾಡ್ತಿ, ನನ್ನ ಹಣೆ ಬರ, ನೀನು ಸಿಕ್ಕಿಬಿಟ್ಟೆ ನನಗೆ. ಅಯ್ಯಯ್ಯಯ್ಯ, ಬಿಟ್ಟನ ಬಿಡಬಾರ್ದೆ. ಈ ಸಿನಿಯಾಗಿದನ್ನು ಸುಂದ್ರ ನಿನ್ನ ಮಕ ನೋಡಿ ನಮ್ಮಪ್ಪ ನಮ್ಮವ್ವ ನಿನಗೆ ಗಂಟಕ್ಕಿದಾರ ಅಂದ್ಕೊಂಡಿದೀಯ. ನಿನ್ನ ಮಕ ನೋಡ್ಕೊಂಡಿದೀಯ. ನಾನು ಆಗೋಷ್ಟೊತ್ತಿಗೆ ನಿನ್ನ ಮದುವೆ ಆಗಿದ್ದೀನಿ. ಅವಾಗ ನಮಗೇನು ಗೊತ್ತಾಗ್ಲಿಲ್ಲ, ಅದಕ್ಕೆ ಕಣ್ಮಚ್ಕ ಸುಮ್ ತಾಳಿ ಕಟ್ಟಿಸ್ಕೊಂಡಿನಿ. ನಾನು ಮದುವೆ ಆದಾಗ ನನಗಿನ್ನ ಬರೀ 10 ವರ್ಷ ಗೊತ್ತೇ. ನಮ್ಮ ಅಪ್ಪ ಅಂಬನು ನಿನ್ನ ಏನೋ ಕೆಲಸ ತಗೊಳ್ತಾನೆ. ಅಯ್ಯೋ, ಈಗಿನ ಕಾಲದಾಗ ಗೌರ್ಮೆಂಟ್ ಗಂಡ ಸಿಗದಿ ಅಪ್ರೂಪ ಅಂತೇಳಿ ನಾನು ಮದುವೆ ಮಾಡಿದ್ರು. ಇಲ್ಲ ಅಂದಿದ್ರೆ ನಿನ್ನೆ ಅವನಾಗ್ತಿದ್ದ. ನನಗೆ ಇಷ್ಟಕ್ಕೊಂದು ಇವಾಗ ಬುದ್ಧಿ ಇರೋ ಅಷ್ಟು ಆವಾಗಿದ್ದಿದ್ರೆ ನಾನು ಯಾಕೆ ಹಿಂಗೆ ವನವಾಸ ಪಡ್ತಿದ್ದೆ. ನಾಡಿ ನೌಕರಿಗಿದ್ರು ಬರೀ ಹೆಂಗಸ್ರಿಗೆ ಸುರಿದೆ ನೀನು ಗಂಡಸು. ನನಗೆ ನೆಟ್ಟಗೊಂದು ಮನೆ ಕಟ್ಸಿದೀಯೆ, ಮಕ್ಳಿಗೆ ಚಂದಾಗಿ ನಾನು ಓದಿಸಿದೀಯೆ. ಏನು ಮಾಡಿಲ್ಲ ನೀನು. ಅಲೆ ಕೂತ್ಕಡೆ. ನಾನು ಹಿಂಗೆ ಸುಮ್ಮನೆ ತಮಾಷೆ ಮಾಡ್ತಿದ್ರೆ ಇವನು ಹೊಡಿ ಹೇಳ್ತೀನಿ ಸಿಗೆದ್ಬಿಟ್ಟಲ್ಲಿ. ಕೂತ್ಕೊಳ್ಳಿ ಶಾರದಿ, ಸಮಾಧಾನ ಮಾಡ್ಕೇಳಿ. ಅಯ್ಯೋ ಅಯ್ಯಯ್ಯಯ್ಯಯ್ಯ, ನಾಳೆ ಇರ್ತೀವೋ ಇರಲ್ಲೋ, ಇವತ್ತೈದೀವಿ, ಆರಾಮ ಖುಷಿಯಾಗಿರೋಣ. ವಯಸ್ಸಿದ್ದಾಗಂತೂ ಬರೀ ಬಡ್ದಾಡೋದಾತು. ಈಗ ನಾವು ಸ್ವಲ್ಪ ಒಳ್ಳೆ ಮಾತಾಡೋಣಂದ್ರೆ ಏನೇ ನನ್ನ ಮೇಲೆ ಯಾಗ್ರಕ್ಕೆ ಬರ್ತೀಯಲ್ಲೇ ಶಾರದಿ. ಹಂಗೆ ಮಾಡಬಾರ್ದು ಕಣಿ, ಗಂಡ ಕಣಿ ನಾನು. ಕೂತ್ಕೊಳ್ಳಿ, ಸಮಾಧಾನ ಮಾಡ್ಕೇಳಿ. ನೋಡಜ್ಜ, ನನಗೆ ನೀನು ಇಲ್ಲದೆಲ್ಲ ಮಾತಾಡ್ಬಿಟ್ರೆ ನನಗೆ ಅದು ನಮ್ಮವ್ವ ನಮ್ಮಪ್ಪನ ಸುದ್ದಿ ಎತ್ತಿಬಿಟ್ರೆ ಅಂತ ನನಗೆ ಸಿಟ್ಟು ಬಂದ್ಬಿಟ್ಟತ್ತೆ. ನಾನು ಸುಮ್ಮನಿದ್ದಳ್ಳ ನೀನೇ ಕೇಳ್ಕೋದು. ಏನು ಮಾಡ್ತಿ, ಎಲ್ಲ ಆಗೈತೆ ಹೋಗೈತೆ, ಈಗ ಯಾತದ್ ಮಾತಾಡಿರಿ ಯಾತದ್ ಬರ್ತತ್ತೆ ಅಂತ ನಾನು ಸುಮ್ಮನೆ ಇರ್ತೀನಿ. ಈಗ ಹೇಳು, ಟೀ ಮಾಡ್ಕೊಂಬತ್ತೀನಿ. ಸಕ್ಕರೆ ಜಾಸ್ತಿ ಬ್ಯಾಡ್ ಬಿಡು, ಬೆಲ್ಲ ಹಾಕಿ ಮಾಡ್ಕೊಂಬತ್ತೀನಿ. ಬೆಲ್ಲ ಜಾಸ್ತಿ ಹಾಕನ ಕಮ್ಮಿ ಹಾಕನ ಹೇಳು. ಅಲ್ಲ ಕಣೆ, ಈ ವಯಸ್ಸಲ್ಲೂ ನಿಮ್ಮವ್ವ ನಿಮ್ಮಪ್ಪನ ಬೈಯಿದ್ರೆ, ಅದ್ರಾಗೂ ನಿಮ್ಮವ್ವ ಇಲ್ಲ ನಿಮ್ಮ ಅಪ್ಪನೂ ಇಲ್ಲ. ಆದರೂ ಏನೋ ಒಂದು ಮಾತಂದ್ರೆ ಹಂಗಂಗೆ ಮ್ಯಾಲಿನ ಬರ್ತೀಯಲ್ಲಿ. ಬಿಡವ ನೀನು ಸಾಮಾನ್ಯದಳಲ್ಲ. ಸಕ್ಕರೆ ಬ್ಯಾಡ ಅಂತ ಹೇಳಿದರೆ ಸರಿ, ಈಗ ಬೆಲ್ಲ ಹಾಕ್ಯಂದು ಮಾಡ್ಕೊಂಬರ್ತೀಯಲ್ಲಿ. ಹೋಗಿ ಮೊಸರು ಬೆಲ್ಲ ಜಾಸ್ತಿ ಹಾಕು, ಸಪ್ಪಗಿರ್ತದ ಕಣಿ. ಟೀ ಕುಡಿಯಂಗಾಗಲ್ಲ, ಒಂಚೂರು ಸೀಪರ ಇರ್ಬೇಕು. ನಾಲ್ಗೆ ರುಚಿನೇ ಸಿಗಲ್ಲ ಕಣಿ ಶಾರದಿ. ಹೋಗಂಗೆ ಮಾಡಬೇಡ. ಹೋಗಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಾರವ್ವ. ಏನು ದುರ್ಗಣ, ಆರಾಮಾಗಿ ಕುಂತ್ಕೊಂಡಿಯ ಅತ್ಯಮ್ಮನ ಜೊತೆ ಮಾತಾಡ್ಕೊಂತ. ಊಟ ಮಾಡಿದ್ರೆ? ಯಾರು ಯಾರವ್ವ ನೀನು? ಯಾರು? ನನ್ನ ತಂಗಿ ತಿಮ್ಮಕ್ಕ. ಅಯ್ಯೋ ಕಾಜ, ನಿನ್ನ ತಂಗಿ ತಿಮ್ಮಕ್ಕನೆ. ನಿನಗಂತೂ ಕಣ್ಣು ಕಾಣಲ್ಲ ಕಿವಿ ಕೇಳಲ್ಲ ಅನ್ನಂಗೆ ಸಾಕಾಗೋಗ್ಬಿಡತ್ತೆ ನನಗಂತೂ. ಹೆಂಗ ನನ್ನನ್ನು ಕೊಂಡಿಡಿತೀಯಲ್ಲ ಬಿಡತ್ತಾಗ. ಮಾತಾಡ್ಸು ನಿನ್ನ ತಂಗಿನೇ. ತಾತ ಶಾದಿ ನೀನೊಂದು ಕಾಣೆ ನನಗೆ. ಬಾ ತಿಮ್ಮಕ್ಕ, ಬಾ ಕುತ್ಕ ಬಾ. ಭಾಳ ಅಪರೂಪಕ್ಕೆ ಬಂದ್ಬಿಟ್ಟವ ಮಂತಕ್ಕೆ. ಹೂನ ಅಣ್ಣ, ಏನು ಮಾಡ್ತಿ?
ಸ್ವಲ್ಪ ಆರಾಮಿರಲಿಲ್ಲ ನನಗೆ. ಹಂಗಾಗಿ ಈಗೂ ನೋಡು ಸೊಟ್ಟಾರಕ್ಕೆ ಬಂದಿದ್ದೀನಿ. ಭಾಳ ದಿನ ಆಯ್ತು ನಮ್ಮ ಅಣ್ಣನ ಮಾತಾಡಿಸ್ತಾ ಅಂತೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಚೆನ್ನಾಗಿದೀಯ? ಊಟ ಗೀಟ ಮಾಡ್ದೆ ಇಲ್ಲ? ಏನತ್ಗೆಮ್ಮ ನೀನು ಚೆನ್ನಾಗಿದೀಯ? ಹ್ಞೂ ನಾವು ಚೆನ್ನಾಗಿದ್ದೀವಿ. ಈ ಜ್ಞಾನಗೆಟ್ಟ ನಿಮ್ಮ ಅಣ್ಣ ಇದಾನಲ್ಲ, ಯಾವಾಗ ಟಿ 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 ಅಂತಾನೆ. ಅದೇನೋ ಮೊನ್ನೆ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿದ್ವಿ ಕಣವ. ಮೈ ತುಂಬ ಅದೇನೋ ಯಾತ ಶುಗರ್ ಅಂತಲ್ಲ, ಶುಗರು ಹಂಗೆ ಸಿಹಿ ತುಂಬ್ಕೊಂಬಿಟ್ಟಂತೆ ಮೈಯಾಗೆ. ಹೇಳಿದ್ರೆ ಈ ವ್ಯಾಕಟ್ಟನ್ನು ಕೇಳಲ್ಲ ನನ್ನ ಮಾತು. ಟೀ ಮಾಡಿಕೊಡು ಅಂತಾನೆ. ನಾನು ಈಗ ಟೀ ಮಾಡೋಣ ಅಂತ ಗೆದ್ದೋಗೋಣ ಅಂದ್ಕೊಂಡೆ, ಅಷ್ಟೊತ್ತಿ ನೀನು ಬಂದೆ. ಬಾ ಕೂತ್ಕ. ಮತ್ತೇನ್ ತಿಮ್ಮಕ್ಕ ಸಮಾಚಾರ? ಹೆಂಗಿದಾರೆಲ್ಲ ಮನೆಗೆ? ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ? ನಿನ್ನ ಮಗ ಎಲ್ಲಿ ಕಾಣಿಸುವಲ್ಲ ಕಣವ. ನಾನು ಏನು ನೋಡ್ತಿರ್ತೀನಿ, ಎಲ್ಲ ಅಡ್ಡಿರ್ತೇನೆ ನಾತಿ ಮಕ್ಕಳ ಮಗ ಅಂತ, ಎಲ್ಲೋ ಕಾಣೋದಿಲ್ಲವ. ಗ್ಯಾಂಗಿಟಾನೆ ನಿನಗೆ ಎಷ್ಟು ಹೇಳ್ಬೇಕಾದ್ರೆ ನಿನಗೆ ಕಣ್ಣೇ ಕಾಣಲ್ಲ ಅಂದ್ರೆ ಇನ್ನ ಈ ತಿಮ್ಮಕ್ಕನ ಮಗ ಕಾಣ್ತಿದ್ದಾನೆ. ಈಕೆ ನಿಮ್ಮ ತಿಮ್ಮಕ್ಕ ಬಂದಳ್ಳೆ ನಿನ್ನ ತಂಗಿನೇ ಕಂಡಿಡಿಲಿಲ್ಲೇನು ಅಂಥದಕ್ಕೆ ಮಗ ಎದುರಿಗೆ ಓಡಾಡಿದ್ರು ನಿನಗೆಲ್ಲಿ ಕಾಣ್ತತ್ತೇನೋ ಕಣ್ಣು. ಗ್ಯಾನ್ಗೆಟಾನೆ ನಿನ್ನ ಅವ್ರಿಗೆ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾನೆ. ಅವ್ರಿಗೂ ಮರುಗೂ ಅದ್ರ ಜೊತೆ ಕಣ್ಣು ಬೇರೆ ಕಾಣಲ್ಲ, ಕಪಾಳ ಬೇರೆ ಕೇಳಲ್ಲ. ಆದ್ರೂ ಏನು ಮಾತಾಡ್ತೀಯಲ್ಲ ನೀನು? ಅಲ್ಲಿ ಕೂತ್ಗಡೆ ಶಾರದಿ ಮಾತೆತ್ತಿರಿ ನಿಂತ್ಕೊಂತಾಳವ್ವ. ಇವಳಂತೂ ನಿನ್ನೆ ಪಾಪ ಬಂದು ಮಾತಾಡ್ಸಿದ್ದಲ್ಲ. ಕರೆಕ್ಟು ನಾನು ಮರ್ತೋಗ್ಬಿಟ್ಟೆ. ಕರೆಕ್ಟ್ ಅಲ್ಲ? ಓಲಿ ಬಿಡತ್ಯ ಮತ್ತೆ ಪಾಪ ಏನು ಮಾಡ್ತಿ. ಅಣ್ಣಯ್ಯ ನನಗಿಂತ ದೊಡ್ಡವನು ವಯಸ್ಸಿನಾಗೆ. ಪಾಪ ಅಪ್ಪಗೆ ರೂಮರ್ವಾಗೈತೆ, ಕಣ್ಣು ಬೇರೆ ಕಾಣಲ್ಲ. ನಂದು ಕಣ್ಣು ಕಾಣ್ತಿದ್ದಿಲ್ಲ. ನನ್ನ ಮಗ ಆಪ್ರೇಷನ್ ಮಾಡಿಸ್ಕೊಂಬಂದಾಗಿಂದ ಈ ಚಸ್ಮಾ ಕೊಟ್ಟಿದಾರೆ ನೋಡು, ಹಾಕ್ಯಂಡೀನಿ. ಹಂಗಾಗಿ ನನಗೊಂದು ಸೂರು ಮಬ್ಬೆ ಅದ್ರಾಗೂ ಕಾಣ್ತೈತೆ. ಏನು ಮಾಡೋಕ್ಕಾಗತ್ತೆ, ವಯಸ್ಸಾದ್ರ ಪಾಡೆ ಹಿಂಗೈತೆ. ನಿನ್ನೆ ಬಂದದ್ದು ನೀರಂಗಾರೆ ಮಾತಾಡ್ಸ್ಕೊಂಡು ಹೋದ್ನೆ. ಓನೇ ತಿಮ್ಮಕ್ಕ ಮಾತಾಡ್ಸ್ಕೊಂಡು ಹೋದ ನಿನ್ನ ಮಗ ಪಾಪ. ಏನಾನ ಬೇಕು ಅಂದರೆ ಬೇಡ ಅಂದ್ರೆ ತೊಗೊಂಡು ಕೊಡ್ತಾನೆ. ಹೌದೇನು? ಎಲ್ಲಿ ನಿಮ್ಮ ಹುಡುಗರು ಯಾರು ಕಾಣ್ತಾನೆ? ಇಲ್ಲಿ ನಿಮ್ಮ ಸೊಸೆರು ಮಕ್ಕಳು? ಅಯ್ಯೋ ಎಲ್ಲ ಅದೇನೋ ಯಾತಕ್ಕಪ್ಪ ಗೊತ್ತಿಲ್ಲ ಕಣೆ ತಿಮ್ಮಕ್ಕ. ಅದೆಲ್ಲ ಹೋಗ್ತೀವಿ ಅಂತ ಹೋದಾರ 3 ದಿನ ಆಗಿತ್ತೆ. ತವ್ರ ಮನೆಗೆ ಹೋಗ್ತೀನಿ ಅಂದರು. ಯಾತದ ಹಬ್ಬನೋ ಯಾತದ ಅಂತ ಹೇಳಿದ್ರವ. ಬಾಳಿನಿಂದ ಬಸ್ ಒಂಥರ ಇವು ಹೋಗಿದ್ದಾವೆ ಮನೆಗಳವು. ಏನು ಮಾಡ್ತಿ, ನಮ್ದು ವಯಸ್ಸಾದರ್ದು ನಾವೆಲ್ಲಿ ಹೋಗೋದಂಗಿಲ್ಲ ಬರೋಂಗಿಲ್ಲವ. ಮನೆಗಿರ್ಬೇಕಲ್ಲ, ಅದಕ್ಕೆ ನಾನು ನಮ್ಮ ಅಜ್ಜ ಇಬ್ಬರೇ ಇದ್ದೀವಿ. ಹಂಗೆ ಕಣ್ತಿಮ್ಮಕ್ಕ, ವಯಸ್ಸಾದ್ಮೇಲೆ ಕೋಳಿ ಗಂಡ ಭೂಮಿ ಭಾರ, ಏನ್ ಮಾಡ್ತಿ? ಬಿಡ್ತು ಅನ್ನೋಣ, ಹಂಗೆ ಯಾಕಣ ಮಾತಾಡ್ತಿ? ಏನು ನಮ್ಮಂತ ಹಿರಿಯರು ಇರ್ಬೇಕು, ನಮ್ಮಂತ ದೊಡ್ಡವ್ರು ಇದ್ರೇನೆ ಮಂತೇನ ಕಣಣ. ಇವಾಗಿನ ಹುಡುಗರಿಗೆ ಏನು ಗೊತ್ತಾಕತ್ತಣ? ಅವು ಯಾತು ತಿಳಿವಲ್ಲ ಗಿಳಿಯಲ್ಲ, ಸುಮ್ಮನೆ ಯಾತ ಬೇಕತ್ತಾಗೆ ಮಂತೇನ ಮಾಡಿಬಿಡ್ತವೆ. ಅವಕ್ಕೆ ತಿಳುವಳಿಕೆ ಹೇಳಿಕ್ಕೆ ನಾ ಬೇಕು. ಯಾಕತ್ಗೆ ಮಗ ಹಂಗೆ ಸಿಟ್ಟು ಮಾಡ್ಕೊಂಬಿಟ್ರಿ? ಏನಾಯ್ತು? ಅವಳೆ ಅಂಜಿನವ್ವ ಬತ್ತಾಳು, ನಾಶಿಗೆಟ್ಟಾಳು. ನನಗೆ ಭಾರಿ ಸಿಟ್ಟಲ್ಲಿ ಬರ್ತತೆ ಅವಳು ನೋಡಿರಿ. ಬಿಡತ್ತಾಗೆ ನಾವೇ ವಯಸ್ಸಾದರಂದ್ರೆ ಬಂದು ಅಲ್ಲ ಕಾಣಿ ಇಲ್ಲೇ ಉಣ್ಣ ಕೂತ್ಕೊತಾಳೆ ಅವಳು. ಓಕೆ, ನಾವು ವಯಸ್ಸಾದ್ರೆ ಏನೋ ಶುರು ಮಾಡ್ಕೊಂಡಿರ್ತೀವಿ, ಅದ್ರಾಗೆ ಬತ್ತಾಳಲ್ಲೇ ನಾಶಿಗೆಟ್ಟಾಳು. ಮಾಡೋದೆ? ಥೋ ಶಾರದಿ ಬಿಟ್ಟನ ಬಿಡಿ ಪಾಪ. ಆ ಹುಡುಗಿನ ಯಾಕಂಗಂತೀಯ? ಪಾಪ ಏನೋ ಒಂದು ತುತ್ತು ಊಟ ಹಾಕಿರೆ ನಮ್ದಿನ ಗಂಟೋಕತೇನೆ, ಮಾತಾಡಬಾರ್ದು ಕಣೆ. ಸುಮ್ ಕೂತ್ಕೊಳ್ಳೋದೆ, ನಿನಗೆ ಗೊತ್ತು. ಮಾಡಿಕನಾದ್ರೆ ನಿನಗೆ ಗೊತ್ತಾಗೋದು. ಏನು ತಿಮ್ಮಜ್ಜಿ ದುರ್ಗಜ್ಜ, ಏನು ಸಣವ ಎಲ್ಲರೂ ಸೇರ್ಕೊಂಬಿಟ್ಟಿರ? ಭಾಳ ಜೋರು ನಡ್ದತ್ತೆ ಮಾತುಕತೆ.